ಹಲೋ ನಮಸ್ಕಾರ. ಬಿಜೆಪಿ ಕೇರಳ ರಾಜ್ಯದ ಮುಂದಿನ ಚುನಾವಣೆಗೆ ಒಂದು ದೃಢವಾದಂಥ ಹೆಜ್ಜೆಯನ್ನು ಇಡ್ತಾ ಇದೆ. ಪ್ರತಿಯೊಬ್ಬ ಮುಸಲ್ಮಾನರ ಮನೆಗೆ ಬಿಜೆಪಿ ಹೋಗ್ತಾ ಇದೆ. ನಾವು ನಿಮ್ಮ ವಿರೋಧಿಗಳಲ್ಲ, ನಾವು ಕೋಮುವಾದಿಗಳಲ್ಲ, ನಮಗೆ ಎಲ್ಲರೂ ಬೇಕು, ನಮ್ಮ ವಿರುದ್ಧ ಅಪಪ್ರಚಾರ ನಡೀತಾ ಇದೆ. ಆಗಿದೆ, ಕೆಲವೊಂದು ಮಿಸ್ಟೇಕ್ಸ್ಗಳಾಗಿದ್ದಾವೆ. ನಮ್ಮ ಅಜೆಂಡಾ, ನಮ್ಮ ಪ್ರೊಪಗಂಡ, ನಮ್ಮ ಹಿಂದುತ್ವ, ನಮ್ಮ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯ ಹೋರಾಟದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿರ್ಬೋದು. ಆದರೆ ನಾವು ಮುಸಲ್ಮಾನರ ವಿರುದ್ಧ ಅಲ್ಲ. ನಮ್ಮಿಂದ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆದರೆ ಅದನ್ನೆಲ್ಲ ತಿದ್ದುಕೊಂಡು ನಾವು ದೇಶ ಕಟ್ಟುವ ನಿಟ್ಟಿನಲ್ಲೇ ಹೊರಟಿದ್ದೇವೆ. ಹಾಗಾಗಿ ನಿಮ್ಮ ಬೆಂಬಲ ನಮಗೆ ಬೇಕು ಅಂಥೇಳಿ ಕೇರಳದಲ್ಲಿ ಪ್ರತಿಯೊಬ್ಬ ಮುಸಲ್ಮಾನ, ಪ್ರತಿಯೊಬ್ಬ ಕ್ರೈಸ್ತನ ಮನೆಗೂ, ಅಂದರೆ ಮೈನಾರಿಟೀಸ್ಗಳ ಮನೆಗೆ ಬಿಜೆಪಿ, ಮನೆಗೆ ಬಿಜೆಪಿ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದಾರೆ. ಹಿಂದುತ್ವ, ಹಿಂದೂಗಳ ಓಟು ಬಿಜೆಪಿಯಿಂದ ಭಾಳ ದೂರ ಏನೂ ನಿಂತಿಲ್ಲ. ಆಲ್ಮೋಸ್ಟ್ ಬಿಜೆಪಿ ಕಡೆ ಅವರು ಇದ್ದಾರೆ. ಒಂದಿಷ್ಟು ಜನ ಯಾರು ಇಲ್ವೋ ಅವರು ಜಾತಿ ಕಾರಣಕ್ಕೆ, ಕೆಲವು ನಾಯಕತ್ವದ ಕಾರಣಕ್ಕೆ ಕಾಂಗ್ರೆಸ್ನಲ್ಲೋ ಇನ್ನೆಲ್ಲೋ ಅಲ್ಲಲ್ಲಿ ಉಳ್ಕೊಂಡಿದ್ದಾರೆ. ಅವರನ್ನು ತನ್ನತ್ತ ಸೆಳೆಯೋದು ಬಿಜೆಪಿಗೆ ದೊಡ್ಡ ಕಾನ್ಸೆಪ್ಟ್ ಅಲ್ಲ ಅಂತ ಗೊತ್ತಿದೆ. ಆದರೆ ಬಿಜೆಪಿಯನ್ನು ನಖಶಿಖಾಂತ ದ್ವೇಷಿಸುವಂತಹ ಮೈನಾರಿಟೀಸ್, ಅದರಲ್ಲೂ ಮುಸಲ್ಮಾನರು, ಕ್ರೈಸ್ತರು ಈಗ ಬಿಜೆಪಿಯ ವೋಟ್ ಬ್ಯಾಂಕ್ ಟಾರ್ಗೆಟ್ ಆಗಿದ್ದಾರೆ. ಅದಕ್ಕೋಸ್ಕರ ನಮ್ಮಿಂದ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅದು ಮುಂದಿನ ದಿನಗಳಲ್ಲಿ ಮರುಕಳಿಸೋದಿಲ್ಲ. ಮೊನ್ನೆ RSSನ ಮೋಹನ್ ಭಾಗವತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. RSS ರಿಜಿಸ್ಟ್ರೇಷನ್ ಆಗಿಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ, ಸ್ಪೆಷಲಿ ಕರ್ನಾಟಕದಲ್ಲಿ ಗಲಾಟೆ ಆಗ್ತಾ ಇದೆಯಲ್ಲ, ಅದಕ್ಕೆ ರಿಲೇಟೆಡ್ ಆಗಿ ಮೋಹನ್ ಭಾಗವತ್ ಒಂದಿಷ್ಟು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಿರ್ಬೇಕಾದ್ರೆ ಮೈನಾರಿಟೀಸ್, ಕ್ರೈಸ್ತರು ಮತ್ತು ಮುಸಲ್ಮಾನರು ಕೂಡ ನಮ್ಮ ಸಂಘಟನೆಗೆ ಸ್ವಾಗತಿಸುತ್ತೇನೆ, ಅವರನ್ನು ಕೂಡ ನಮ್ಮ ಸಂಘಟನೆಗೆ ಸ್ವಾಗತಿಸುತ್ತೇವೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿ ಇಡೀ ದೇಶದಲ್ಲಿ ಮೈನಾರಿಟೀಸಿನ ಮತ ಬ್ಯಾಂಕ್ ಕಡೆ, ಮೈನಾರಿಟೀಸಿನ ವಿಶ್ವಾಸದ ಕಡೆ ಬಿಜೆಪಿ ದಾಪುಗಾಲಿಡ್ತಾ ಇದೆ. ಹಾಗಾದರೆ ಈ ಮೈನಾರಿಟೀಸ್ಗಳು ಇಲ್ಲಿವರೆಗೂ ಯಾರಿಗೆ ವೋಟ್ ಹಾಕ್ತಾ ಬಂದರು? ಬಿಜೆಪಿ ಥರ ಯಾವುದೇ ಪಕ್ಷಗಳಿಗೂ ಮೈನಾರಿಟೀಸ್ ವೋಟ್ ಹಾಕ್ತಾನೆ ಬಂದಿದ್ದಾರೆ. ಅದರ ದೊಡ್ಡ ಬೆನಿಫಿಷಿಯರಿ ಯಾರು? ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಮೈನಾರಿಟೀಸ್ಗಳು ವೋಟ್ ಹಾಕ್ತಾನೆ ಬಂದರು, ವೋಟ್ ಹಾಕ್ತಾನೇ ಇದ್ದಾರೆ. ಇತ್ತೀಚೆಗೆ ಕಾಂಗ್ರೆಸ್ಸಿನ ಕೆಲವು ನಡಾವಳಿಗಳಿಂದ ಬೇಸತ್ತು ಬಿಜೆಪಿ ಕಾಂಗ್ರೆಸ್ ಪಕ್ಷಗಳಿಗೆ ಮೈನಾರಿಟೀಸ್, ಮುಸಲ್ಮಾನರು, ಕ್ರೈಸ್ತರ ವೋಟ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ತನ್ನ ಭದ್ರವಾದ ಮತ ಬ್ಯಾಂಕನ್ನು ಕಳ್ಕೊಳ್ಳೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಎಷ್ಟು ರಾಜ್ಯದಲ್ಲಿ ಆಡಳಿತದಲ್ಲಿದೆ? 3 ರಾಜ್ಯಗಳಲ್ಲಿ, ತೆಲಂಗಾಣ, ಕರ್ನಾಟಕ. ಈ ತೆಲಂಗಾಣ ಮತ್ತು ಕರ್ನಾಟಕದ ಪೈಕಿ ಕರ್ನಾಟಕ ರಾಜ್ಯದಲ್ಲಿ ಸುಭಿಕ್ಷವಾಗಿ, ಅತ್ಯಂತ ಬಲಿಷ್ಠವಾಗಿ ಅಧಿಕಾರವನ್ನು ಕಾಂಗ್ರೆಸ್ ನಡೆಸ್ತಾ ಇದೆ. ಚೆನ್ನಾಗಿ ನಡೆಸ್ತಾ ಇದೆಯಾ? ಇಲ್ಲ. 137 ಸ್ಥಾನಗಳನ್ನು ಪಡ್ಕೊಂಡ ಮೇಲೂ ಅದು ದಿನಾ ಬೆಳಗ್ಗೆ ಕಿತ್ತಾಟಗಳಲ್ಲಿ ಕಳೆದು ಹೋಗ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿ ಪದವಿಯ ಗದ್ದುಗೆ ಕಿತ್ತಾಟ, ಇನ್ನೊಂದು ಕಡೆ ಸಚಿವ ಸ್ಥಾನಗಳ ಸಂಬಂಧಪಟ್ಟಂಗೆ ಕಿತ್ತಾಟ. ಅನೇಕ ಸಮಸ್ಯೆಗಳು, ಅನೇಕ ಅಪಸವ್ಯಗಳ ನಡುವೆ ಕಾಂಗ್ರೆಸ್ ಅಧಿಕಾರವನ್ನು ನಡೆಸ್ತಾ ಇದೆ. ಇಷ್ಟು ದೊಡ್ಡ ಸರ್ಕಾರ, ಒಂದು ದುರ್ಬಲವಾದಂತಹ ವಿರೋಧ ಪಕ್ಷ, ಇದನ್ನು ಎನ್ಕ್ಯಾಶ್ ಮಾಡಿಕೊಂಡು ಅದ್ಭುತವಾಗಿ ಅಧಿಕಾರ ನಡೆಸಬೇಕಾದಂಥ ಈ ಸಂದರ್ಭದಲ್ಲಿ ಬರೀ ಕಿತ್ತಾಟದಲ್ಲಿ ಕಾಲ ಕಳೀತಾ ಇದೆ. ಇದರ ನಡುವೆ ಕಾಂಗ್ರೆಸ್ ಪಕ್ಷದ ಕೆಲವೊಂದು ಸ್ಟೇಟ್ಮೆಂಟ್ಗಳು, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ಕೆಲ ವ್ಯಕ್ತಿಗಳು ಕೊಡುವ ಸ್ಟೇಟ್ಮೆಂಟ್ಗೆ ಹೈಕಮಾಂಡ್ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರೋದು. ವೋಟ್ ಚೋರಿ ಆಗ್ತಾ ಇದೆ, ಭಾರತ್ ಜೋಡ ಮಾಡ್ತೀವಿ, ಇಂಥದ್ರಲ್ಲೇ ಕಳೆದು ಹೋಗ್ತಿದ್ದಾರೆ. ಬಿಟ್ಟರೆ ತನ್ನ ಪಕ್ಷದ ಒಳಗಡೆ ಇರುವಂಥ ನ್ಯೂನ್ಯತೆಯನ್ನು ಫಸ್ಟ್ ಸರಿ ಮಾಡಿಕೊಂಡು ಆಮೇಲೆ ಎದುರಾಳಿಯನ್ನು ಹಣಿಬೇಕು ಅನ್ನುವಂತಹ ಸಣ್ಣ ತಂತ್ರದ ಬಗ್ಗೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದೇ ಕಾಂಗ್ರೆಸ್ಸಿನ ವಿಪರ್ಯಾಸ, ಕಾಂಗ್ರೆಸ್ಸಿನ ಅಧೋಗತಿಗೆ ಕಾರಣವಾದ ಅಂಶಗಳು. ಈ ಕರ್ನಾಟಕದ ರಾಜಣ್ಣ ಅಂತ ಇದ್ರು, ಅವರ ಮೈನಾರಿಟೀಸ್ ವೋಟ್ಗಳ ಬಗ್ಗೆ, ಅದರ ಸ್ಪೆಷಲಿ ಮುಸಲ್ಮಾನರ ವೋಟ್ಗಳ ಬಗ್ಗೆ ಎಷ್ಟು ಲೇವಡಿಯಾಗಿ ಮಾತಾಡ್ತಾರೆ, ಎಷ್ಟೊಂದು ಉಡಾಫೆಯಾಗಿ ಮಾತಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಸಿನ ಕರ್ನಾಟಕದ ನಾಯಕರಾದಿಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರವರೆಗೂ ಯಾರಾದರೂ ಆ ಸ್ಟೇಟ್ಮೆಂಟಿಗೆ ಉತ್ತರ ಕೊಟ್ರ? ಸರಿ ಇಲ್ಲ ಅಂತ ಹೇಳಿದ್ರ? ಏನು ಸ್ಟೇಟ್ಮೆಂಟ್ ಅದು? ಈ ಮುಸಲ್ಮಾನರು ಕಾಂಗ್ರೆಸ್ಸಿಗೇನು ವೋಟ್ ಹಾಕಲ್ಲ, ಬಿಜೆಪಿಯನ್ನು ಸೋಲಿಸಬೇಕು ಅಂತ ಕಾಂಗ್ರೆಸ್ ವೋಟ್ ಹಾಕ್ತಾರೆ. ಕಾಂಗ್ರೆಸ್ಗೇನು ಭಾಳ ಇಷ್ಟಪಟ್ಟೇನು ವೋಟ್ ಹಾಕೋದಲ್ಲ ಇವರು. ಅವ್ರಿಗೆ ವಿಧಿ ಇಲ್ಲ, ಅವ್ರಿಗೆ ಗತಿ ಇಲ್ಲ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಇದೇ ಥರ ಹೇಳಿದ್ರು, ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ಟರೆ ಗತಿನೇ ಇಲ್ಲ. ರಾಜಣ್ಣ ಹೇಳ್ತಾರೆ, ಇವರೇನು ಕಾಂಗ್ರೆಸ್ ವೋಟ್ ಹಾಕಲ್ಲ, ಬಿಜೆಪಿ ಸೋಲ್ಲಿ ಅಂತ ವೋಟ್ ಹಾಕ್ತಾರೆ. ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾದಂತಹ ಅಲ್ಪಸಂಖ್ಯಾತರ
ಮೈನಾರಿಟೀಸ್ ಓಟ್ಗಳು ಇವರಿಗೆ ಬೈ ಚಾನ್ಸ್ ಬರ್ತಾ ಇರೋದಲ್ಲ, ಬೈ ಚಾಯ್ಸ್ ಬರ್ತಾ ಇರೋದು. ಬೈ ಚಾನ್ಸ್ ಬರ್ತಾ ಇಲ್ಲ, ಬೈ ಚಾಯ್ಸ್ ಬರ್ತಾ ಇದೆ. ಮುಸಲ್ಮಾನರಿಗೆ ಗತಿ ಇಲ್ಲ, ಕಾಂಗ್ರೆಸ್ ಬಿಟ್ರೆ ಗತಿ ಇಲ್ಲ. ನೀವು ಹೀಗೆ ಹೋಗಿ ಈ ಥರದ ಸ್ಟೇಟ್ಮೆಂಟ್, ಉಡಾಫೆ ಸ್ಟೇಟ್ಮೆಂಟ್ ಕೊಟ್ಟಂತ ಮಾನಸಿಕತೆಯ ಬಗ್ಗೆ, ನಾಯಕತ್ವದ ಬಗ್ಗೆ ನಿಮ್ಮಲ್ಲಿ ಹೈಕಮಾಂಡ್ ಅಂತಿದೆಯಲ್ಲ, ದುರ್ಬಲ ಹೈಕಮಾಂಡ್, ಸತ್ತೋಗಿರೋ ಹೈಕಮಾಂಡ್, ಮಾತನಾಡದೆ ಹೀಗೇ ಹೋಗ್ತಾ ಇರಿ. 3 ರಾಜ್ಯದಲ್ಲಿ ಉಳಿದಿದ್ದೀರಾ. ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥ ಅಜೆಂಡಾ ಏನಿದೆ ಬಿಜೆಪಿದು, ತಮ್ಮ ಅಜೆಂಡಾದ ಮೂಲಕ ಹೋದ್ರು, ಅದು ವರ್ಕೌಟ್ ಆಗಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು, ಬಿಜೆಪಿ ಅನಭಿಷಿಕ್ತ ದೊರೆಗಳಾಗಿ ಇಲ್ಲಿ ಮರಿಬೇಕು ಅಂದ್ರೆ ಇಲ್ಲಿ ಕೇವಲ ಹಿಂದೂಗಳ ಓಟಿನಿಂದ ಅದು ಸಾಧ್ಯ ಇಲ್ಲ. ನನ್ನ ದೇಶದ ಸಂವಿಧಾನಕ್ಕೆ ಕೈ ಹಾಕಬೇಕು, ನನ್ನ ದೇಶದ ಪರಂಪರೆಗೆ ಕೈ ಹಾಕಬೇಕು. ಏನೇ ಕೈ ಹಾಕಬೇಕು ಅಂದ್ರೆ ನನ್ನ ದೇಶದ ಸಂವಿಧಾನದ ಅಡಿಯಲ್ಲೇ ಒಂದಿಷ್ಟು ಬಲಿಷ್ಠವಾದ ಸ್ಥಾನಮಾನಗಳನ್ನು ಪಡ್ಕೋಬೇಕಾಗ್ತದೆ. ಆದರೆ ಅದು ಬರೀ ಹಿಂದೂಗಳ ಓಟಿಂದ, ಅದರಲ್ಲೂ ಹಿಂದೂಗಳ ಓಟ್ ಸಂಪೂರ್ಣವಾಗಿ ಬೀಳ್ತಾ ಇಲ್ಲ. ಬಿದ್ದಿದ್ರೆ ಆ ಪ್ರಪೋಗಂಡ ಈಡೇರ್ತಿತ್ತು. ಅಲ್ಲೂ ಕೂಡ ಅನೇಕ ವ್ಯತ್ಯಾಸಗಳಿದ್ದಾವೆ. ಅದಕ್ಕೆ ಕಾರಣ ಇಲ್ಲಿರುವಂತಹ ಜಾತಿ ವ್ಯವಸ್ಥೆಗಳು. ಜಾತಿಯನ್ನ ಪೋಷಿಸಿಕೊಂಡು ಬಂದಂತಹ, ಜಾತಿಯನ್ನ ಜೀವಂತವಾಗಿಟ್ಟುಕೊಂಡು ಬಂದಂತಹ ಬಿಜೆಪಿಯ ಮಾನಸಿಕತೆ ಇವತ್ತು ಜಾತಿ ಅಂತ ಬಂದ್ರೆ ಅದು ಸಾಮಾಜಿಕವಾಗಿರಲಿ, ಆದರೆ ರಾಜಕೀಯ ಅಂತ ಬಂದ್ರೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ಬಿಟ್ಟು ಕೆಲವು ಎಡವಟ್ಟು ಸ್ಟ್ರಾಟಜಿಗಳ ಮೂಲಕ ಎಡವಟ್ಟುಗಳನ್ನೇ ಮಾಡ್ಕೊಂಡಿದೆ. ಹಾಗಾಗಿ ಸಂಪೂರ್ಣವಾಗಿ ಹಿಂದೂಗಳ ಓಟು ಅಲ್ಲಿ ಸಲ್ತಾ ಇಲ್ಲ. ಹೀಗಿದ್ದಾಗ ಮೈನಾರಿಟೀಸ್ ನಖಶಿಕಾಂತ ಬಿಜೆಪಿಯನ್ನು ವಿರೋಧಿಸುವ ಕೋಮುವಾದಿಗಳು ದಿನ ಬೆಳಗ್ಗೆ ಮುಸಲ್ಮಾನರನ್ನ ಪಾಕಿಸ್ತಾನ ಓಡಿಸಬೇಕು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಡುವಂಥ ಆ ಮಾನಸಿಕತೆ ಇರುವಂಥ ನಾಯಕತ್ವದ ಫೌಂಡೇಶನ್ ನಲ್ಲಿ ಬೆಳೆದು ನಿಂತಿರುವ ದೊಡ್ಡ ಕಟ್ಟಡವೇ ಬಿಜೆಪಿ. ನೀವು ನಮ್ಮನ್ನು ನಿರಾಕರಿಸ್ತೀರಾ, ನೀವು ನಮ್ಮನ್ನು ಒಪ್ಪಲ್ಲ, ನೀವು ನಮ್ಮನ್ನು ದ್ವೇಷಿಸ್ತೀರಾ ಅಂದಾಗ ಅವ್ರ್ಯಾಕೆ ನಿಮ್ಮನ್ನು ಪ್ರೀತಿಸ್ತಾರೆ? ಹೀಗೆ ಸಾಕ್ತಾ ಬಂದಿದ್ದು. ಇದಕ್ಕೆ ಪುಷ್ಟಿ ನೀಡುವಂತೆ ವಿರೋಧಿಗಳು, ಬಿಜೆಪಿಯ ವಿರೋಧಿ ಪಕ್ಷಗಳು, ಕಾಂಗ್ರೆಸ್ ಆದಿಯಾಗಿ ಅನೇಕ ರಾಜಕೀಯ ಪಕ್ಷಗಳು, ಬಿಜೆಪಿ ಕೋಮುವಾದಿ ಪಕ್ಷ, ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮುಸಲ್ಮಾನರಿಗೆ ಇಲ್ಲಿ ಉಳ್ಗಾಲ ಇಲ್ಲ, ಕ್ರೈಸ್ತರಿಗೆ ಇಲ್ಲಿ ಉಳ್ಗಾಲ ಇಲ್ಲ, ಈಗಲೂ ದೇಶದ ಈಶಾನ್ಯ ಭಾಗದಲ್ಲಿ ಸಿಕ್ಕಾಪಟ್ಟೆ ಮತಾಂತರಗಳು ಮಾಡ್ತಾರೆ ಅಂತ ಹೇಳಿ ಕ್ರೈಸ್ತರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ. ಮುಸಲ್ಮಾನರು ಈ ದೇಶಕ್ಕೆ ಮಾರಕ, ಅಪಾಯಕಾರಿ, ಇವರನ್ನ ದೇಶ ಬಿಟ್ಟು ಓಡಿಸಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ಸತತ ಪ್ರಯತ್ನ ಮಾಡ್ತಾ ಇದೆ. ಹಿಂದೂ ರಾಷ್ಟ್ರ ಪರಿಕಲ್ಪನೆಯ ಅಂಗವಾಗಿ ಇಲ್ಲಿನ ಮೈನಾರಿಟೀಸ್ಗಳನ್ನ ಮುಗಿಸುವಂತ ಪ್ರಯತ್ನಗಳನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳು ಆ ತರದ ಪೊಲಿಟಿಕಲ್ ಸ್ಟ್ರಾಟಜಿನ ಮಾಡ್ತಾ ಇದ್ದಾರೆ. ಇವರು ಅವಕಾಶ ಕೊಟ್ಟರು, ಅವರು ಅವಕಾಶಗಳನ್ನ ಎನ್ಕ್ಯಾಶ್ ಮಾಡ್ಕೊಂಡು ಬಂದರು. ಆದರೆ ಇದರಿಂದ ರಿಯಲೈಸ್ ಆಗಿರುವಂಥ ಬಿಜೆಪಿ ಈಗ ಕೇರಳದಲ್ಲಿ, ಇಡೀ ದೇಶದಲ್ಲಿ, ತಮಿಳುನಾಡಲ್ಲಿ ಅಲ್ಲಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಸಣ್ಣ ಪುಟ್ಟದ್ದು, ಮತ್ತು ಮೈನ್ ವಿಧಾನಸಭೆ ಚುನಾವಣೆಯಲ್ಲೆಲ್ಲ ಒಂದಿಷ್ಟು ವೋಟ್ ಶೇರಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ, ಒಂದಿಷ್ಟು ಲೋಕಲ್ ಬಾಡಿ ಎಲೆಕ್ಷನ್ ಗೆಲ್ಲೋದ್ರಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಆದರೆ ಕೇರಳದಲ್ಲಿ ಬಿಜೆಪಿನ ಬಿಡ್ಕೊಳ್ಳೋದೇ ಇಲ್ಲ. ಸುರೇಶ್ ಗೋಪಿ ಸಂಸದನಾಗಿ ಆಯ್ಕೆಯಾಗಿದ್ದು ಒಂದು ಬಿಟ್ಟರೆ ಅದು ಸುರೇಶ್ ಗೋಪಿಯ ಚಾರಂನಿಂದ ಗೆದ್ದಿದ್ದು ಬಿಟ್ಟರೆ ಬಿಜೆಪಿ ಗೆದ್ದಿದ್ದಲ್ಲ. ಅಲ್ಲಿ ವೋಟ್ ಶೇರಿಂಗ್ ಕೂಡ ಇಂಪ್ರೂವ್ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಹಿಂದೂಗಳು ಮತ್ತು ಮೈನಾರಿಟೀಸ್ಗಳು ಹೆಚ್ಚು ಕಮ್ಮಿ ಈಕ್ವಲ್ ಆಗಿದ್ದಾರೆ. ಅದರಲ್ಲಿ ಹಿಂದೂಗಳಲ್ಲಿ ಈಡಿಗ ಮತಗಳು ಜಾಸ್ತಿ ಇದ್ದಾವೆ. ಈಡಿಗ ಮತಗಳು ನಾರಾಯಣ ಗುರುಗಳ ಪ್ರಭಾವಕ್ಕೆ ಒಳಗಾಗಿರುವಂಥ ಮತಗಳು. ಅಲ್ಲಿ 50% 60% ಮತಗಳು ಬಿಜೆಪಿ ಕಡೆ ಹೋಗೋದೇ ಇಲ್ಲ, ಏನು ಮಾಡಿದ್ರು ಹೋಗಲ್ಲ. ಇನ್ನು 40% ಮತಗಳನ್ನು ಪಡೆಯೋದಕ್ಕೆ ಒಂದಿಷ್ಟು ಹೆಣಗಾಟವನ್ನು ಬಿಜೆಪಿ ಮಾಡ್ತಾನೆ ಇದೆ. ಆದರೆ ಮೈನಾರಿಟೀಸ್ ಅಪ್ಪಿ ತಪ್ಪಿನೂ ಬಿಜೆಪಿ ಕಡೆ ಮುಖ ಕೊಟ್ಟು ಮಲಗಲ್ಲ, ಓಟ್ ಹಾಕೋದು ಬಿಡಿ. ನೋಡಿ, ಈಗ ಕೇರಳ ಅಭಿವೃದ್ಧಿಯಲ್ಲಿ ನಂಬರ್ 1 ದೇಶದಲ್ಲಿ. ಮೊನ್ನೆ ಅಷ್ಟೇ ಕೇರಳದಲ್ಲಿ ಒಂದು ಘೋಷಣೆ ಆಗಿದೆ, ಬಡತನ ಮುಕ್ತ ರಾಜ್ಯ ಕೇರಳ ಅಂತೇಳಿ. ಇಡೀ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ನಂಬರ್ 1 ಇರುವ ಬಡತನ ಮುಕ್ತ ರಾಜ್ಯ ಅಂತ ಕರೆಸಿಕೊಂಡಿರುವಂಥ ಕೇರಳದಲ್ಲಿ ಕೋಮುವಾದಿಗಳ ಬೆಳೆ ಬೇಯೋದೇ ಇಲ್ಲ. ಅಲ್ಲಿ ದಿನ ಬೆಳಗ್ಗೆ ಧರ್ಮ ಸಂಘರ್ಷಗಳಿಲ್ಲ. ಯಾವುದೋ ಕಾಲದಲ್ಲಿತ್ತು, ನಾರಾಯಣ ಗುರುಗಳ ಪ್ರಭಾವದಿಂದ ಅಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಕ್ರಾಂತಿಯಾಗಿದೆ. ಅಲ್ಲಿ ಕಮ್ಯುನಿಸ್ಟ್, ಮುಸ್ಲಿಂ ಲೀಗ್, ಕಾಂಗ್ರೆಸ್ ಇವರೆಲ್ಲ ಬಹಳ ಬಲಿಷ್ಠವಾಗಿದ್ದಾರೆ. ಅಲ್ಲಿನ ಜನರ ಮಾನಸಿಕತೆ ತುಂಬ ಬಲಿಷ್ಠವಾಗಿದೆ. ಅಲ್ಲಿನ ಜನ ಬಹುತೇಕರು ಎಜುಕೇಟೆಡ್ಗಳಾಗಿದ್ದಾರೆ. ಸಾಕ್ಷರತೆಯ ಪ್ರಮಾಣ 99% ಯಾವುದೋ ಕಾಲದಲ್ಲಿ ಓದು ಸಿಗದಂಥ ವಯೋವೃದ್ಧರಿಗೂ ಕೂಡ ಶಿಕ್ಷಣ ನೀಡುವಂಥ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಲಾಗಿದೆ. ಗಲಾಟನೆ ಇಲ್ಲದ ಜಾಗದಲ್ಲಿ ಅಭಿವೃದ್ಧಿ ಅಲ್ಲದೆ ಮತ್ತೇನಿರ್ತದೆ? ಉತ್ತರ ಪ್ರದೇಶದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಬಿಡಿಸೇಳಬೇಕಾ? ಅಲ್ಲಿ ಯೋಗ್ಯ ಪೌರುಷವನ್ನು ಕಾಣಿಸ್ತದೆ ಬಿಟ್ಟರೆ ಅಲ್ಲಿ ತಿನ್ನೋ ಅನ್ನಕ್ಕೂ ಭಾಳ ಸಂಕಟ, ಅಭಿವೃದ್ಧಿನೇ ಇಲ್ಲ. ಅವರನ್ನು ನಾವು ಸೌತ್ ಇಂಡಿಯಾದಲ್ಲಿ ಸಾಕ್ತಾ ಇದ್ದೀವಿ. ಇದೆಲ್ಲ ಹಕೀಕತೆಗಳು ನಿಮ್ಗೆ ಅರ್ಥ ಆಗಲ್ಲ. ಪೌರುಷದ ಮಾತಾಡಿದ ಕೂಡಲೇ ಒಂದಿಷ್ಟು ರೀಲ್ಸ್ ಮಾಡಿ ಸಿಂಹ 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 ಅಂದ ತಕ್ಷಣ ದೊಡ್ಡ ಪುಡಂಗುಗಳು. ಅದಲ್ಲ, ಕೇರಳ ಯಾಕೆ ನಂಬರ್ 1 ಆಯಿತು? ಕೇರಳ ರಾಜ್ಯ ಯಾಕೆ ಬಡತನ ಮುಕ್ತ ರಾಜ್ಯ ಅಂತ ಕರೆಸ್ಕೊಳ್ತು? ಕಾರಣ ಏನಂದರೆ ಅಲ್ಲಿ ಗಲಾಟೆಗಳಿಲ್ಲ,
ಕೋಮುವಾದಿಗಳಿಲ್ಲ. ಕೋಮುವಾದದ ಬೀಜ ಬಿತ್ತುವ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ನಾಶ ಮಾಡುವಂತಹ ಕೆಲಸವನ್ನು ಕೇರಳದವ್ರು ಮಾಡ್ತಾರೆ. ಮುಸಲ್ಮಾನರು ಇದ್ದ ಕಡೆ, ಈ ಮೈನಾರಿಟೀಸ್ ಇದ್ದ ಕಡೆ ಬಹಳ ದೊಡ್ಡ ಗಲಾಟೆಗಳಾಗ್ತದೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಮಾಡ್ತೀರಾ. ಯಾಕೆ ಕೇರಳದಲ್ಲಿ ಮೈನಾರಿಟೀಸ್ ಹೆಚ್ಚು ಕಮ್ಮಿ ಹಿಂದೂಗಳಿಗೆ ಈಕ್ವಲ್ ಆಗಿದಾರಲ್ಲ, ಯಾಕಲ್ಲಿ ಗಲಾಟೆಗಳಿಲ್ಲ? ಮೈನಾರಿಟೀಸ್ ಮುಸಲ್ಮಾನ ಆಗಲಿ ಕ್ರೈಸ್ತ ಆಗಲಿ ಜಾಸ್ತಿ ಇರೋ ಕಡೆ ಗಲಾಟೆ ಆಗೋದಲ್ಲ. ಈ ಬಿಜೆಪಿ, ಈ ಕೋಮುವಾದಿಗಳು, ಈ ಕೋಮುವಾದದ ಮನಸ್ಥಿತಿಗಳು, ಈ ಕೋಮುವಾದದ ಪಾಲಿಟಿಕ್ಸ್ ಎಲ್ಲಿದೆಯೋ ಅಲ್ಲಿ ಮಾತ್ರ ಗಲಾಟೆಗಳಾಗ್ತದೆ, ಅಲ್ಲಿ ಮಾತ್ರ ಅಭಿವೃದ್ಧಿ ಕುಂಠಿತ ಆಗ್ತದೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಫ್ಯಾಕ್ಟ್ ಮತ್ತೆ ಪ್ರಾಕ್ಟಿಕಲ್ ಕಣ್ಮುಂದೆನೇ ಇದೆ. ಮಸೀದಿ ದೇವಸ್ಥಾನಗಳಿಂದ ಹೊಟ್ಟೆ ತುಂಬಲ್ಲಪ್ಪ, ಉದ್ಯೋಗದಿಂದ ಮಾತ್ರ ಹೊಟ್ಟೆ ತುಂಬೋದಕ್ಕೆ ಸಾಧ್ಯ, ಬಡತನ ನಿವಾರಣೆ ಸಾಧ್ಯ. ಈ ಅಜೆಂಡಾದಲ್ಲಿ ಅಲ್ಲಿನ ಸರ್ಕಾರ ಕೂಡ ಇದೆ, ಅಲ್ಲಿನ ಜನರು ಕೂಡ ಇದ್ದಾರೆ. ಹಾಗಾಗಿ ಅಲ್ಲಿ CPIM ಆಗಲಿ ಕಾಂಗ್ರೆಸ್ ಆಗಲಿ UDF LDF ಅಂತ ಮಾಡ್ಕೊಂಡಿದ್ದಾರೆ. ಅವ್ರು ಯಾರ ಅಧಿಕಾರಕ್ಕೆ ಬಂದರೂ ಕೂಡ ಅಲ್ಲಿ ಸಾಕ್ಷರತೆಗೆ, ಉದ್ಯೋಗಕ್ಕೆ, ನೆಮ್ಮದಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಈಗ ಅಲ್ಲಿ BJP ಏನು ಮಾಡ್ತಾ ಇದೆ, ನಾವು ಮೈನಾರಿಟೀಸ್ ವಿರೋಧಿಗಳಲ್ಲ, ನಾವು ಕೋಮುವಾದಿಗಳಲ್ಲ. BJP ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅಲ್ಲಿನ BJP ಉಪಾಧ್ಯಕ್ಷ ಅಬ್ದುಲ್ ಸಲಾಂ ಮೂಲಕ ಮನೆ ಮನೆಗೂ ಮುಸಲ್ಮಾನರು ಅಂದರೆ ಮೈನಾರಿಟೀಸ್ ಕ್ರೈಸ್ತರು ಸೇರಿದಾಗೆ ಅವರು ಮನೆ ಮನೆಗೂ ಭೇಟಿ ಕೊಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಅವರು ಸೇನೋ ಮಲಬಾರ್ ಕ್ಯಾಥೋಲಿಕ್ ಚರ್ಚ್ನ ಮುಖಂಡರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ. 2026 ಏಪ್ರಿಲ್ ಮೇ ತಿಂಗಳಲ್ಲಿ ಕೇರಳ ಎಲೆಕ್ಷನ್ ಇದೆ. ಅದರ ಉದ್ದೇಶದಿಂದನೇ ಇವರು ಹೊರಟಿದ್ದಾರೆ. ಅದು ಅಲ್ಲಿನ ಜನಕ್ಕೆ, ಸ್ಪೆಷಲಿ ಕೇರಳ ಜನಕ್ಕೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಇನ್ನು ಕೇರಳದ ಮಲಬಾರ್ ಪ್ರಾಂತ್ಯ, ನಾರ್ತ್ ಕೇರಳದಲ್ಲಿ ಮುಸ್ಲಿಂ ಲೀಗ್ ಪ್ರಾಬಲ್ಯ ಇದೆ. ಇನ್ನು ಕೇರಳದ ಮಲಬಾರ್ ಮತ್ತು ನಾರ್ತ್ ಕೇರಳ ಅಂದರೆ ಉತ್ತರ ಕೇರಳದಲ್ಲಿ ಮುಸ್ಲಿಂ ಲೀಗ್ ಮತ್ತು CPMನ ಪ್ರಾಬಲ್ಯ ಇದೆ. ಇನ್ನು ಕೇರಳದ ಮಧ್ಯಭಾಗದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯ ಇದೆ. ಕೇರಳದ ಸೌತ್ನಲ್ಲಿ LDF ಮತ್ತು UDF ನಡುವೆ ಪೈಪೋಟಿ ಇದೆ. ಈ ಜಾಗದಲ್ಲಿ BJP ಒಂದಿಷ್ಟು ಕಸರತ್ತನ್ನು ನಡೆಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಬೇರೆ ಜಾಗದಲ್ಲಿ ಅಷ್ಟು ವರ್ಕೌಟ್ ಆಗಲ್ಲ. ಕೇರಳ ಸೌತ್ ಭಾಗದಲ್ಲಿ ತನ್ನ ಜಂಡವನ್ನು ಹೂಡುವ, ಬೇರನ್ನು ಬಿತ್ತುವ, ಅಂದರೆ ಬೀಜವನ್ನು ನೆಡುವ ಕೆಲಸವನ್ನು ಮಾಡ್ತಾ ಇದೆ. ಭಾಳ ವರ್ಷಗಳಿಂದ, ದಶಕಗಳಿಂದ ಮಾಡ್ತಾ ಇದ್ದಾರೆ, ಸಕ್ಸಸ್ ಆಗಲಿಲ್ಲ. ಈಗೇನು ಮಾಡ್ತಿದ್ದಾರೆ, ನಾವು ಇಡೀ ದೇಶದಲ್ಲಿ ಯಾವ ರೀತಿಯ ಪಾಲಿಟಿಕ್ಸ್ನ ಮಾಡ್ತಾ ಇದ್ದೀವೋ, ಹಿಂದುತ್ವದ ಪಾಲಿಟಿಕ್ಸ್ನ ಮಾಡ್ತಾ ಇದ್ದೀವೋ, ಈ ಶಬರಿಮಲೆ ಇನ್ನಿತರ ವಿಚಾರಗಳಲ್ಲಿ ಒಂದಿಷ್ಟು ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಪಾಲಿಟಿಕ್ಸ್ನ ಮಾಡ್ಕೊಂಡು ಬಂದ್ವೋ, ಆ ಥರದ ಪಾಲಿಟಿಕ್ಸ್ ಕೇರಳದಲ್ಲಿ ನಡೆಯಲ್ಲ. ಕೇರಳದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂದರೆ ಅಲ್ಲಿ ಮೈನಾರಿಟೀಸ್ನ ವಿಶ್ವಾಸಕ್ಕೆ ತಗೋಬೇಕು. ಅಲ್ಲಿನ ಮೈನಾರಿಟೀಸ್ ವಿಶ್ವಾಸಕ್ಕೆ ಬಂದರೆ BJP ಏನಾದರೂ ಕೇರಳದಲ್ಲಿ ಸರ್ವೈವ್ ಆದರೆ ಇಡೀ ದೇಶದಲ್ಲಿ BJP ಸರ್ವೈವ್ ಆಗೋದು ಭಾಳ ಈಸಿ. ಕೇರಳದಲ್ಲಿರುವಂತಹ ಮೈನಾರಿಟೀಸನ್ನು ವಿಶ್ವಾಸಕ್ಕೆ ತಗೊಂಡ್ರೆ, ಕೇರಳದಲ್ಲಿರುವಂಥ ಮೈನಾರಿಟೀಸ್ನ ಬುಟ್ಟಿಗೆ ಹಾಕೊಂಡ್ರೆ ಇಡೀ ದೇಶವನ್ನು ಕಬ್ಜೆ ಮಾಡ್ಕೊಳ್ಳೋದು ಈಸಿ ಅಂಥೇಳಿ ಮೈನಾರಿಟೀಸ್ ಜೊತೆ ಸಂವಾದ ಸಂವಹನ ನಡೆಸುವ, ಮನೆ ಮನೆಗೆ ಹೋಗುವ, ನಾವು ಕೋಮುವಾದಿಗಳಲ್ಲ, ನಮ್ಮಿಂದ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಇನ್ನು ಮುಂದೆ ಆ ಥರದ ಮಿಸ್ಟೇಕ್ಸ್ಗಳು ಆಗಲ್ಲ, ನಾವು ಇಡೀ ದೇಶವನ್ನು ಎಲ್ಲರ ವಿಶ್ವಾಸದ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಂತ ಇದ್ದೀವಿ, ನಿಮ್ಮ ಸಹಕಾರ ನಮಗಿರಲಿ ಅಂಥೇಳಿ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮೈನಾರಿಟೀಸ್ಗಳು BJPಯನ್ನು ವಿಶ್ವಾಸಕ್ಕೆ ತಗೊಳ್ತಾರೋ ಇಲ್ವೋ ಅದೂ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನಂಥ ಪಕ್ಷಗಳು ಇಂತಹ ಬೆಳವಣಿಗೆಯಿಂದ ಪಾಠವನ್ನು ಕಲಿಲೇಬೇಕಾಗ್ತದೆ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ಆಗಲ್ಲ. 3-4 ಸಾವಿರ ಕಿಲೋಮೀಟ್ರು ಇಡೀ ದೇಶದಲ್ಲಿ ಆಲ್ರೆಡಿ 3 ರಾಜ್ಯದಲ್ಲಿ ಮಾತ್ರ ಉಸಿರಾಡ್ತಾ ಇದ್ದೀರಾ. ಆ 3 ರಾಜ್ಯವನ್ನು ಕಳ್ಕೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ. ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ ಪಾರ್ಟಿ ನಮ್ದು ಅಂತ ಹೇಳಿ ಎಲ್ಲಿವರೆಗೂ ಈ ನೆಹರು, ಇಂದಿರಾ ಗಾಂಧಿನ ಹಿಡ್ಕೊಂಡು ತೌಡು ಕೊಡ್ತಾ ಕೂರ್ತೀರಾ? ಹಳೇ ಕಾಲದ ಕಥೆಗಳು ಮುಗ್ದೋಯ್ತು, ನಮ್ಮ ತಾತನ ಕಾಲದ್ದು. ಈಗ ನಮಗೇನು ಬೇಕಾಗಿದೆ, ಈಗ ಪಾಲಿಟಿಕ್ಸ್ನ ಹೇಗೆ ಮಾಡಬೇಕಾಗಿದೆ ಹಾಗೆ ಪಾಲಿಟಿಕ್ಸ್ನ ಮಾಡಬೇಕು. ಈಗ ಜನರಿಗೆ ಏನು ಬೇಕಾಗಿದೆ ಅದನ್ನೇ ಮಾಡಬೇಕು. ಅದು ಬಿಟ್ಟು ನೀವು ಮೈನಾರಿಟೀಸನ್ನು ಅವರಿಗೆ ಗತಿ ಇಲ್ಲ, ನಮಗೆ ಮತಿ ಇಲ್ಲ, ಅವರಿಗೆ ಗತಿ ಇಲ್ಲ, ನಮಗೆ ಮತಿ ಇಲ್ಲ ಅಂಥೇಳಿ ಬೇಕಾಬಿಟ್ಟು ನಿಮ್ಮ ನಾಯಕತ್ವ ಸ್ಟೇಟ್ಮೆಂಟ್ನ ಕೊಡ್ತಾ ಇರಬೇಕಾದ್ರೆ ಅವರನ್ನು ಪಕ್ಷದಿಂದ ಸಸ್ಪೆಂಡ್ ಮಾಡೋದೋ, ಅವರನ್ನು ಕಿಕ್ಔಟ್ ಮಾಡೋದೋ ಏನಾದರೂ ಒಂದು ಮಾಡಿ, ನಾವು ಯಾವತ್ತೂ ಕೂಡ ಈ ದೇಶದ ಬಹುತ್ವ ಮತ್ತು ಅಲ್ಪಸಂಖ್ಯಾತ ತತ್ವವನ್ನು ಗೌರವಿಸೋರು, ಅವ್ರ ಜೊತೆ ನಿಲ್ಲೋರು, ಯಾವುದೇ ಕಾರಣಕ್ಕೂ ಒಡೆದಾಡುವ ನೀತಿ ನಾವು ಒಪ್ಕೊಳ್ಳಲ್ಲ ಅನ್ನೋದಕ್ಕೆ ಸ್ಟಿಕನ್ ಆಗಿ ನಿಮ್ಮ ಸಿದ್ಧಾಂತ ಇರೋದೇ ಒಂಥರ, ನಿಮ್ಮ ನಾಯಕತ್ವ ಇರೋದೇ ಒಂಥರ. ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ BJP ಹೊರಟಿದೆ. ಅದು ಕೇಳಕ್ಕೆ ಕೈ ಹಾಕಿದೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೈನಾರಿಟೀಸ್ನ ವಿಶ್ವಾಸಕ್ಕೆ ಅವ್ರು ತಗೊಳ್ತಾರೆ ಅನ್ನೋದ್ರ ಬಗ್ಗೆ ನನಗಂತೂ ಅಪನಂಬಿಕೆ ಇದೆ. ಆದರೆ ನಿಮ್ಮ ದೌರ್ಬಲ್ಯಗಳು ಅವರ ಪ್ರಾಬಲ್ಯಕ್ಕೆ ಕಾರಣ ಆಗಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.